ಹಾಯ್ ವೆಲ್ಕಮ್ ಟು ಡೈಲಿ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಿವೇದಿತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋನಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಬಟ್ ಜಾಸ್ತಿ ಚೆನ್ನಾಗಿ ಕೇಳಿಸ್ತಿಲ್ಲ ಅನ್ನೋ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪ್ಲಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವಾಗಿಂದ ವ್ಲಾಗ್ಸ್ ಮಾಡ್ತೀನಿ, ಯಾಕಂದರೆ ಹೊಸ ಫೋನ್ ತೊಗೊಂಡೆ. ಹೊಸ ಫೋನಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಸೊ ಅದರಿಂದ ವ್ಲಾಗ್ ತರಿಸಿದ್ದೆ. ಸೊ 2-3 ಪಾರ್ಸಲ್ ತರಿಸಿದ್ದೆ. ಆ ಪಾರ್ಸಲ್ ಬಂದಿತ್ತು ಇವತ್ತು. ನೋಡಿ, ಅನ್ಬಾಕ್ಸಿಂಗ್ ಮಾಡೋಣ ಅಂತಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಶುರು ಮಾಡಿ, ಇವೆರಡು ಪಾರ್ಸಲಲ್ಲಿ ಒಂದರಲ್ಲಿ ಬಾಟಲ್ ಇತ್ತು, ಇನ್ನೊಂದರಲ್ಲಿ ಚಪ್ಪಲಿ ಇತ್ತು. ಆ ಬಾಟಲ್ ಯಾರಿಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಬಂದು ಒಂದು ಕೈಯಲ್ಲಿ ಅನ್ಬಾಕ್ಸ್ ಪಾಪುಗೆ ಮಾಡೋದು ಕಷ್ಟ. ಸಿಪ್ಪರ್ ಬಾಟ್ಲಲ್ಲಿ ನಾವು ಕುಡಿಸೋದು. ಸೊ ಅದರಿಂದ ಪಾಪುಗೆ ಆ ಬಾಟ್ಲ್ ತರಿಸಿದ್ದೆ. ಮುಂಚೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ವಿ, ಪ್ಲಾಸ್ಟಿಕ್ ಬೇಡ ಅಂತ ಅಂದ್ಕೊಂಡು ಸ್ಟೀಲ್ಗೆ ತರಿಸಿದ್ದೆ. ಸ್ಟೀಲ್ ಬಾಟ್ಲು ಮತ್ತು ಚಪ್ಪಲಿ ತರಿಸಿದ್ದೆ ಮಿಂತ್ರಾಲ್ಲಿ. ಚಪ್ಪಲಿ ಚೆನ್ನಾಗಿತ್ತು, ಬಟ್ ಸ್ವಲ್ಪ ದೊಡ್ಡದಾಗಿದೆ. ರಿಟರ್ನ್ ಹಾಕ್ಲಾ ಬೇಡವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ನೋಡೋದು ರಿಟರ್ನ್ ಹಾಕ್ಬೇಕಾ ಬೇಡವಾ ಏನು ಅಂತ ಯೋಚನೆ ಮಾಡ್ತೀನಿ. ಈಗ ಸದ್ಯಕ್ಕೆ ಪಾರ್ಸಲ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ಕೊಂಡು ಬನ್ನಿ. ಇದನ್ನು ತೆಗೆಯುವ ಟೈಮ್. ವಾವ್, ಚೆನ್ನಾಗಿದೆ. ಇದನ್ನು ಆಚೆ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ ತರಿಸಿದ್ದೆ. ಸೊ ಇವಾಗ ಕಾಲ್ಗೆ ಹಾಕ್ಕೊಂಡು ನೋಡು. ಚೆನ್ನಾಗಿದೆ ಗೈಸ್, ನೋಡಿ. ಸ್ವಲ್ಪ ದೊಡ್ಡದು 39 ತರಿಸ್ಬೇಕಿತ್ತು, ನಾನು 40 ತರಿಸ್ಬಿಡಿ. ಓಕೆ, ಚೆನ್ನಾಗಿದೆ. ಇದು ಮೀಶೋಯಿಂದ ಏನೋ ತರಿಸಿರೋದು ನಾನು. ಪಾರ್ಸಲ್ ನೋಡಿ ಏನು ಪ್ಯಾಕ್ ಮಾಡಿದ್ದಾರೆ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಓಪನ್ ಮಾಡೋದು ಕಷ್ಟ ಆಗುತ್ತೆ. ಮಸ್ತಾಗಿದೆ. ನಮ್ಮ ಪಾಪುಗೆ ಬಾಟಲ್ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಪಾಪುಗೆ ಬಾಟಲ್ ಅಂತಂದಲ್ಲ, ಅದೇ ಈ ಬಾಟ್ಲು ನೋಡಿ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇದು ಸ್ಟೀಲ್ ಬಾಟ್ಲು, ಇದಕ್ಕೆ ಬ್ರಷು ಕೊಟ್ಟಿದ್ರು ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇದನ್ನು ಓಪನ್ ಮಾಡಿದ್ರೆ ನಿಪ್ಪಲ್ ಥರ ಇರುತ್ತೆ. ಸೊ ವಾಟರ್ ಹಾಕಿದ್ರೆ ಪಾಪು ಕುಡಿತಾಳೆ ಅದರಲ್ಲಿ. ಸೊ ಅದರಿಂದ ಹಾಕಿ ಅವಳಿಗೆ ಯಾವಾಗಲೂ ಕುಡಿಸೋದು. ನಮ್ಮಮ್ಮ ಅವಳನ್ನ ಮಗು ಥರ ನೋಡ್ತಾರೆ. ಸೊ ಅದರಿಂದ ಈ ಮಗು ಐಟಮ್ಸ್ ಎಲ್ಲ ಅವಳಿಗೆ ಯೂಸ್ ಮಾಡ್ತೀವಿ ನಾವು. ನೋಡಿ, ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ. ಎಷ್ಟು 200 ರುಪೀಸ್ ಏನೋ ಆಗಿತ್ತು. ಇಟ್ಸ್ ವರ್ತ್ ಆ್ಯಕ್ಚುಲಿ. ಯಾಕಂದರೆ ನಾನು ಪ್ಲಾಸ್ಟಿಕ್ಗೆ ಹೋಗಿ 250 ರುಪೀಸ್ ಕೊಟ್ಟಿದ್ದೀನಿ. ಸೊ ಇದು ವರ್ತ್. ಈಗ ತಿರ್ಗಾ ಇನ್ನೂ 1-2 ಪಾರ್ಸಲ್ ಬಂದಿತ್ತು. ತಿರ್ಗಾ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಪ್ಲಸ್ ಬಟ್ಟೆ ಶಾಪಿಂಗ್ ಮಾಡಿದ್ದೆ. ಸೊ ಅದ್ರದ್ದು ವ್ಲಾಗ್ ಹಾಕ್ತೀನಿ ನೆಕ್ಸ್ಟು. ಇದರಲ್ಲಿ ಜಾಯಿನ್ ಮಾಡಿ ಹಾಕೋಕ್ಕಾಗಿಲ್ಲ, ಬಿಕಾಸ್ ನಾನು ತುಂಬ ಲೇಜಿ ಇದ್ದೀನಿ. ಬಟ್ಟೆ ಎಲ್ಲ ತೋರಿಸ್ಕೊಂಡು ವ್ಲಾಗ್ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ಇವತ್ತು. ಯಾಕಂದರೆ ಇವತ್ತು ರಂಜಾನ್ ಲೀವ್ ಇತ್ತು, ಅದರಿಂದ ನಾನು ಏನೂ ಮಾಡಲಿಲ್ಲ. ಇನ್ನೂ ಒಂದು ಪಾರ್ಸಲ್ ಬಂದಿದೆ, ಅದೊಂದು ಕುರ್ತಾ ಸೆಟ್ ಅಮೆಝಾನಿಂದ. ಇನ್ನೊಂದು ಬಂದ್ಬಿಟ್ಟು ಅಮೆಝಾನಿಂದನೇ, ಬಟ್ ಅದು ನನ್ನ ಕೀಟೋ ಡಯಟಿಗೋಸ್ಕರ ಕೀಟೋ ಡಯಾಸ್ಟಿಕ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ತರಿಸಿದ್ದೆ. ಮತ್ತು ಚೂಡಿದಾರ್ ನೋಡಿ ಹೆಂಗಿದೆ. ಇದು ಕುರ್ತಾ ಸೆಟ್ಟು ಚೆನ್ನಾಗಿದೆ. 600 ರುಪೀಸ್ಗೆ ವರ್ತ್ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ, ನಾನು ಅದನ್ನು ಇಟ್ಕೊಂಡು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇದು ನಾನು ಡಯಟ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ತರಿಸಿರೋದು ಅಷ್ಟೇ. ಇವೆರಡೇ ಬಂದಿರೋದು, ಬೇರೆ ಇನ್ನೇನು ಬಂದಿಲ್ಲ.
ದುಪ್ಪಟ್ಟ ಬಂದು ಈ ಥರ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ. 600 ರುಪೀಸ್ಗೆ ಹೋಗುತ್ತೆ. ಇದು ಪ್ಯಾಂಟ್ ಚೆನ್ನಾಗಿದೆ. ಗೈಸ್, ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡಲೇಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ತಿನ್ನಲಾದೆ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಚಾಕು ಇಟ್ಕೊಂಡು ಕೂತಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ಯಾಕೇಜ್ ಓಪನ್ ಮಾಡೋಕ್ಕೆ ತೊಗೊಂಬಂದೆ, ಬಟ್ ಇಲ್ಲೇ ಇಟ್ಬಿಡಿ. ಗೈಸ್, ಇವಾಗ ಫೋನ್ ಕೇಸ್ ತರಿಸಿದೆ. ಜಪ್ಕೊಂಡು ಹೂವು ಸಮಯ ಬನ್ನಿ ಫೋನ್ ಹಾಕೋಣ. ಇದೇ ಫೋನ್ ಫೋಟೋಸ್ ಹಾಕ್ಬಿಟ್ಟು ವಿಡಿಯೋ ತೋರಿಸ್ಕೊತಾಗಲ್ಲ. ಈ ಥರ ನೆಕ್ಲೆಸ್ 200 ರುಪೀಸ್ ಕೊಟ್ಟೆ. ಬರುತ್ತೆ. ಇವಾಗ ಬಿರಿಯಾನಿ ಕಬಾಬ್ ತರಿಸಿದ್ದೀನಿ. ತಿನ್ನುವ ಸಮಯ. ಇಲ್ಲಿ ನೋಡಿ, ನಂದನ ಪ್ಯಾಲೇಸಿಂದ ತರಿಸಿರೋದು. ತಿನ್ನಬೇಕು. ದೊನ್ನೆ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಇದು. ಪಾರ್ಸಲ್ ಬಂದಿದೆ ಗಾಯ್ಸ್, ನೋಡಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡುವ ಸಮಯ, ಅನ್ಪ್ಯಾಕಿಂಗ್ ಮಾಡುವ ಸಮಯ. ಅದು ಏನಂದರೆ ಇದೆ, ಚೆನ್ನಾಗಿದೆ ಶಾರ್ಟ್. ಓಹೋ ಓಹೋ ಓಹೋ, ಚೆನ್ನಾಗಿದೆ. ಸೊ ಗೈಸ್, ಮತ್ತೆ ಬಿರಿಯಾನಿ ಕಬಾಬ್ ಇದು ಮಧ್ಯಾಹ್ನ ತರಿಸಿದ್ದೆ, ಬ್ಯಾಲೆನ್ಸ್ ಇತ್ತು. ಸೊ ಯಾಕೆ ಉಳಿಸೋದು ಅಂತ ಇವಾಗ ತಿಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಮಲ್ಕೋತೀನಿ. ಹಂಗೆ ಅಂತೂ ಮಾಡೋಣ. ಸೆಕೆ ಬೇಜಾರಾಗ್ತಿದೆ. ಫ್ಯಾನ್ ಎಷ್ಟೇ ಹಾರಿಸಿದ್ರು ಆರ್ತಿದ್ರು, ಸೆಕೆ ಆಗ್ತಾನೆ ಇಲ್ಲ. ಸೊ ನಾವು ಸ್ನಾನ ಮಾಡ್ಕೊಂಡು ಸಿದ್ದೆ. ಓಕೆ ಗೈಸ್, ಇವಾಗ ನಿದ್ದೆ ಮಾಡ್ಕೊಳ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡಿದ್ದಾಯಿತು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ?